ಚುನಾವಣಾ ಅಧಿಕಾರಿಗಳಿಂದ ಮತ ಎಣಿಕೆ ಕಾರ್ಯ ಆರಂಭವಾಗಿದೆ. ಕೆಲವೇ ಕ್ಷಣಗಳಲ್ಲಿ ಚುನಾವಣಾ ಫಲಿತಾಂಶ ಘೋಷಣೆಯಾಗುತ್ತೆ. ಫಲಿತಾಂಶಕ್ಕಾಗಿ ಕಾದು ಕುಳಿತಿದ್ದಾರೆ ಸ್ಪರ್ಧಿಗಳು. ಯಾರಾಗ್ತಾರೆ ಫಿಲಂ ಚೇಂಬರ್ನ ನೂತನ ಸಾರಥಿ ಅನ್ನೋ ಕುತೂಹಲದೊಂದಿಗೆ ಸುಮಾರು 1300ಕ್ಕೂ ಹೆಚ್ಚು ಅಧಿಕ ಮತದಾರರಿಂದ ಮತದಾನ ಆಗಿದೆ. ನಟ ನಟಿಯರು, ನಿರ್ಮಾಪಕರು ಮತದಾನ ಮಾಡಿದ್ದಾರೆ. ಅಧ್ಯಕ್ಷ ಸ್ಥಾನಕ್ಕೆ ಜಯಮಾಲಾ ಮತ್ತು ಭಾಮಾ ಹರೀಶ್ ಇಬ್ಬರ ನಡುವೆ ಪೈಪೋಟಿ ಇತ್ತು. ಇದೇ ಕೂಡ ಉಪಾಧ್ಯಕ್ಷ ಸ್ಥಾನಕ್ಕೆ ನಟಿ ಪ್ರಿಯಾ ಹಾಸನ್, ಸುಂದರ್ರಾಜ್ ಅರಸ್ ಹಾಗೂ ಕೆ ಮಂಜು ಸ್ಪರ್ಧೆ ಮಾಡಿದ್ದಾರೆ. ಅವರೆಲ್ಲರೂ ಕೂಡ ನನಗೋಸ್ಕರ ಕೆಲಸ ಮಾಡ್ತಿದ್ದಾರೆ. ಉದ್ಯಮಕ್ಕೋಸ್ಕರ ಏನಾದರೂ ಮಾಡಬೇಕಲ್ವ, ಋಣ ತೀರಿಸೋ ಕೆಲಸ ಬಂದಿದ್ದೀನಿ ಸರ್. ಅಂದರೆ ಈ ಬಾರಿ ಕಳೆದ ಬಾರಿ ಚುನಾವಣೆ ಕಂಪೇರ್ ಮಾಡಿದ್ರೆ ಈ ಬಾರಿಯ ಚುನಾವಣೆ ಸಾಕಷ್ಟು ಒಂದು ಜಟಾಪಟಿ ಆಗಿರ್ತಕ್ಕಂಥದ್ದು. ಈ ಕಡೆ ಸಾಕಷ್ಟು ಅನುಭವಿ ನೀವಿದ್ದೀರಿ, ಆ ಕಡೆ ಭಾಮಾರೀಶ್ವರ್ ಸರ್ ಇದ್ದಾರೆ. ಅಧ್ಯಕ್ಷೀಯ ಸ್ಥಾನಕ್ಕೆ ಒಂದಷ್ಟು ಪೈಪೋಟಿ ಇದೆ ಅಂತಲೇ ಹೇಳ್ಬೋದು ಸರ್. ಅದು ನಾನು ಅದ್ರ ಬಗ್ಗೆ ಏನೂ ಹೇಳಲ್ಲ, ಯಾಕೆಂದರೆ ನಾನು ಚುನಾವಣೆಗಳನ್ನು ಈಸಿಯಾಗಿ ತೊಗೊಳ್ಳಲ್ಲ. ಅದು ಚುನಾವಣೆ ಅನ್ನೋದು ಅಖಾಡ. ಸೊ ನಾವು ಇಳಿದ ನಂತರ ನಮಗೆ ಒಂದೊಂದು ಮತವೂ ಕೂಡ ಲೆಕ್ಕ ಆಗುತ್ತೆ. ಅದರಿಂದಾಗಿ ನಾವು ಕೊನೆಯವರೆಗೂ ಕೂಡ ಅದರ ಗೌಪ್ಯತೆ ಮತ್ತು ಇದರ ರೆಸ್ಪೆಕ್ಟ್ ಇದೆ ಸರ್ ನನಗೆ. ಒಂದು ಬಿಫೋರ್ ಎಲೆಕ್ಷನ್ಗಿಂತ ಮುಂಚೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ರಮೇಶ್ ಕೊಡ್ತಾರೆ. ರಮೇಶ್, ಈಗ ಮತದಾನ ಮುಕ್ತಾಯ ಆಗಿದೆ. ಸಾಕಷ್ಟು ಜಟಾಪಟಿಗಳಿತ್ತು, ಪೈಪೋಟಿಗಳಿತ್ತು, ಅನೇಕ ಸ್ಪರ್ಧಿಗಳು ಕೂಡ ಇದ್ದಾರೆ. ಹೇಗಾಗ್ಬೋದು? ಯಾಕೆಂದರೆ ಮತದಾನೋತ್ತರವಾಗಿ ನೋಡ್ತಾ ಇದ್ದರೆ ಚುನಾವಣೆಯ ಫಲಿತಾಂಶ ಯಾವ ದಿಕ್ಕಿನಂತ